ಒಪ್ಕೊಳ್ತೀವಿ, ಮತ್ತು ಇಲ್ದರೆ ಭಯಕ್ಕೆ ಒಪ್ಕೊಂಡಿರ್ತೀವಿ, ಇಲ್ಲ ಅಂತಂದರೆ ಅವ್ರ ಮೇಲಿನ ಗೌರವಕ್ಕೆ ಒಪ್ಕೊಂಡಿರ್ತೀವಿ, ಅಥವಾ ಅವರ ಟೀಚಿಂಗ್ ಸ್ಟ್ಯಾಂಡರ್ಡ್ ಒಪ್ಕೊಂಡಿರ್ತೀವಿ. ಇದು ಮೂರೂ ಕಾರಣ ಇರ್ತವೆ. ಆದರೆ SSLC ನಂತರ ಆದರೆ ಯಾವ ಲೆಕ್ಚರರ್ಗೆ ಕ್ವಾಲಿಟಿ ಇದೆ, ಯಾವ ಲೆಕ್ಚರರ್ಗೆ ಅದನ್ನು ನಿಭಾಯಿಸೋ ಶಕ್ತಿ ಇದೆ ಸಬ್ಜೆಕ್ಟ್, ಅವ್ರಿಗೆ ಮಾತ್ರ ಗೌರವ. ಅಲ್ಲಿಂದ ಆಚೆಗೆ ಇವ್ರಿಗೂ ಒಂಥರ ಟೀನೇಜ್ ಕ್ರಾಸ್ ಮಾಡ್ಕೊಂಡು ಬಂದಿರ್ತಾರೆ, ಗೌರವ ಇರೋದಿಲ್ಲ. ಆದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ನಂದು ಒಂದೇ ಒಂದು ಕೋರಿಕೆ ಅಂತಂದರೆ, ನಿಮ್ಮ ಪ್ರತಿ ಲೆಕ್ಚರರ್ಸ್ ಏನಿದ್ದಾರೆ ಅವರನ್ನು ಗೌರವಿಸುವ ವಿಧಾನ. ನಾವು ಸುಧಾಮೂರ್ತಿಯವ್ರು ನೋಡಿದರೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅವರ ಗುರುಗಳನ್ನು ಅವರು ಏನು ಬಲವಂತ ಮಾಡಿ ಒಪ್ಪಿಸಿ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಅಂದರೆ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ಯಾವ ರೀತಿ ಮಾದರಿ ಅಂತ ತಿಳ್ಕೊಳ್ಬೇಕಾಯ್ತು. ಈ ಮಾತಿನ ಅರ್ಥ ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ದೊಡ್ಡವರು ಅದನ್ನು ಪ್ರಯತ್ನ ಪಟ್ಟು ಹೇಳಬೇಕು ಎಷ್ಟು ವಿನಯವಂತಿಕೆ ಇದೆ ಅಂತ. ಒಂದೊಂದು ಸಾರಿಗೆ ಅವರು ಸೈನಿಕ ಇದಕ್ಕೆ ಅಂತ ಬಂದರೆ 200 crores ದಾನ ಮಾಡಿದ್ದಾರೆ. ಮೊನ್ನೆ ಇದಕ್ಕೆ ಬಂದರು, ಮೇಲ್ಕೋಟೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡಗಿಗೆ 25 crores ಕೊಟ್ಟರು. ಅವರೇ ವರ್ಕ್ ಮಾಡಿಸ್ತಾರೆ. ಅಂಥ ಇದು ನಮ್ಮಲ್ಲಿ ಬರಬೇಕು. ಅಂಥ ವಿನಯವಂತಿಕೆ, ಅಂಥ ಸರಳತೆ ಅನ್ನೋದು ನಾವು ಮೈಗೂಡಿಸ್ಕೋಬೇಕು. ಜೊತೆಗೆ ನಾವು ಏನಾಗಬೇಕು ಅನ್ನೋ ಒಂದು ಗುರಿ ನಿಮಗಿದ್ದರೆ ನಿಜವಾಗಲಿ ನೀವು ಏನು ಮುಂದೆ ಅಚೀವ್ಮೆಂಟ್ ಮಾಡೋಕ್ಕೆ ಇಂಜಿನಿಯರೋ, ಡಾಕ್ಟ್ರೋ, ಆಕ್ಟ್ರೋ, ಅಥವಾ ನಿಮಗೇನು ಕೃಷಿ, ನೇಗಿಲ ಯೋಗಿನೋ ಏನಾದರೂ ಆಗಿ ಅದರಲ್ಲಿ ಸಾಧನೆ ಅನ್ನೋದು ಇರಬೇಕು. ನಮಗೆ ಕೀಲಾರದಲ್ಲಿ ಒಬ್ಬ ಶಿವರಾಮೇಗೌಡ ಅಂತ ಇದ್ದಾರೆ, ರೈತ. 2 ಎಕರೆಯಲ್ಲಿ ಅವನು ಮೋರ್ ದನ್ 10 lakhs ಮಾಡ್ತಾನೆ. ಇದು ಪಣಕ್ನಳ್ಳಿ ಅಂತ ಒಂದು ಬರುತ್ತೆ ಒಳ್ಳೆನಲ್ಲಿ. ಒಂದೇ ಎಕರೆ ಇದ್ರೂ ಎಫಿಷಿಯಲ್ಸ್ ಏನು ಜೀವನ ಮಾಡ್ಬೋದು ಆ ಜೀವನ. ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಮಲ್ಟಿ ಕ್ರಾಪ್ಸ್ ಬೆಳೆ ಬೆಳೆದಿದ್ದಾರೆ, ಅದರಲ್ಲಿ ನೀಟಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಯಾವ ಸಭೆ ಸಮಾರಂಭ ಕರೆದ್ರೂ ಬರೋದಿಲ್ಲ. ನಿಮ್ಮ ಟಿವಿ ಅಂತವು ಕರೆದ್ರೆ ಬಂದು ಸ್ವಲ್ಪ ಹೊತ್ತು ಇಂಟ್ರ್ಯೂ ಕೊಟ್ಟು ಹೋಗ್ಬೋದೇ ಹೊರತು ಬೇರೆ ಇಲ್ಲ. ಆ ಥರದ ರೈತರುಗಳು ಇದ್ದಾರೆ. ನಮಗಿಲ್ಲಿ 5 ಎಕರೆ 6 ಎಕರೆ ಇರ್ತದೆ. ಸೂಯಿಸೈಡಲ್ ಟೆಂಡೆನ್ಸಿ ಇರ್ತದೆ, ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅವ್ರನ್ನೆಲ್ಲ ಅಧ್ಯಯನ ಮಾಡಿ ನಾವು ಹೇಗೆ ಆಗ್ಬೋದು, ನಾವು ಹೇಗೆ ಮುಂದೆ ಬರ್ಬೋದು ಅನ್ನುವಂಥದ್ದು ಒಂದು ಗುರಿ ರೈತರಿಗೂ ಇರಬೇಕು, ಪೋಷಕರಿಗೂ ಇರಬೇಕು. ಮಕ್ಕಳು ಯಾವ ರೀತಿ ಅಂತ ಒತ್ತಡ ಹೇಳಿದ್ರೆ ಏನು ಮಕ್ಕಳೇನು ಓದೋದಿಲ್ಲ. ಅವ್ರಿಗೆ ಬಿಟ್ಟುಬಿಡಬೇಕು, ಅವ್ರಿಗೆ ರಿಯಲೈಸ್ ಆಗಬೇಕು. ರಿಯಲೈಸ್ ಆದ ನಂತರ ಒಂದು ಏಜ್ ಇರ್ತದೆ. ಆ ಏಜ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಪ್ರೇರಣೆ ಪಟ್ಟಿರ್ತಾರೆ. ಆ ಪ್ರೇರಣೆಗೆ ಟ್ರಿಗರಿಂಗ್ ಪಾಯಿಂಟ್ ಆಫ್ ಇನ್ಸ್ಪಿರೇಷನ್ ಅಂತ, ನಾನು ಹಿಂಗಾಗಬೇಕು ಅಂತ ಅಂಥದ್ದು ಬಂದಾಗ ಅವ್ರ ಪಾಡಿಗೆ ಅವರೇ ಆಯ್ತಾರೆ. ಅವ್ರ ಮೇಲೆ ಒತ್ತಡ ಬೇಡ, ಕಾಲ ಬರ್ತದೆ, ಅವ್ರ ಮೇಲೆ ವಿಶ್ವಾಸ ಇಡಿ. ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಧನೆಗಳು ಮಾಡ್ತಾರೆ. ಅವ್ರಿಗೆ ಬೆನ್ನು ತಟ್ಟಬೇಕು. ಆದರೆ ಇಂಜಿನಿಯರೇ ಆಗಿ, ಡಾಕ್ಟ್ರೇ ಆಗಿ, ಅಥವಾ ಇನ್ನೊಂದೇ ಆಗಿ KS ಆಗಿ ಅಂತೇನಿಲ್ಲ. ಇದರಲ್ಲಿ ಅವ್ರು ಏನಾಗ್ತಾರೆ ಆಗಲಿ, ಅದರಲ್ಲಿ ಪರಿಣಿತಿ ಹೊಂದು ಅವ್ರ ಜೀವನ ಸಾಗಿಸ್ಲಿ ಅಂತ ಹೇಳ್ತಾ, ನನಗೆ ಯಾಕೆಂದರೆ ಈ ಸಮಾರಂಭ, ಇದು ಸಾಂಸ್ಕೃತಿಕ ಸಮಾರಂಭ ಇಲ್ಲಿ ಮಾಡಬಾರ್ದು. ನಮಗೇನು IAS KS ಅಥವಾ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಅಂಥದ್ದಕ್ಕೆ ಒಂದು ಸಂವಾದದ ರೀತಿಯಲ್ಲಿ ಗಿರಿಗೌಡರು ಏರ್ಪಡಿಸಿದ್ರೆ ಕ್ಲಾಸ್ಗಳಲ್ಲಿ, ಎಸ್ಪೆಷಲಿ 10th ಮಕ್ಕಳಿಗೆ ಅದು ಅನುಕೂಲ ಆಗ್ತದೆ. ಅಂಥದ್ದೊಂದು ಸಂವಾದ ಏರಿಸಲಿ. ನಾನು ಯಾವಾಗಲಾರು ಬರ್ತೀನಿ. ಬಂದು ಆ ಸಂವಾದದಲ್ಲಿ ಭಾಗವಹಿಸಿ ಅವ್ರಿಗೂ ಮೈಂಡ್ ಚುರುಕಾಗುತ್ತೆ, ನಮಗೂ ನಾವು ಏನು ಓದಿದ್ದೀವಿ ಅಂತ ಮೆಲುಕಾಗ್ದಂಗೆ ಆಯ್ತದೆ ಅಂತ ಹೇಳ್ತಾ ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಏನು ಈ ಸಂಸ್ಥೆ ಈಗ ಬೆಳೆಸ್ತಾ ಇದ್ದಾರೆ ಗಿರಿಗೌಡರು, ಬೆಳೀಲಿ. ಇದು ಇನ್ನೂ ಹೆಚ್ಚಾಗಿ ಬೆಳೀಲಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಬರಲಿ. ಇಲ್ಲಿ ಓದೋರು ಅನೇಕರು ಇಂಜಿನಿಯರ್ಗಳು, ಡಾಕ್ಟ್ರುಗಳಾಗಿದ್ದಾರೆ. ನಮ್ಮಣ್ಣನ ಮಗನೂ ಒಬ್ಬ ಇಲ್ಲಿ ಓದಿ ಇಂಜಿನಿಯರ್ ಆಗಿದ್ದಾನೆ. 84% ಇಂಜಿನಿಯರಿಂಗಲ್ಲಿ MTech ಬಂದಿದೆ. ಒಳ್ಳೆಯದಾಗಲಿ. ಒಳ್ಳೆಯ ರೀತಿಯಲ್ಲಿ ಸಂಸ್ಥೆ ಬೆಳೀಲಿ. ಜನರು ಸಹಕರಿಸಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವರ ಕಾರ್ಯಕ್ಷೇತ್ರದ ಒತ್ತಡಗಳ ನಡುವೆ ಇಲ್ಲಿಗೆ ಆಗಮಿಸಿರಿ. ನಿಮಗೆ ಮಕ್ಕಳಿಗೆ 4 ಹಿತವಚನಗಳನ್ನು ಹೇಳಿದಂಥ ಯಾಲಕ್ಕಿಗೌಡರು ಈಗ ಒಂದು ಸಮಯವನ್ನು ಕೊಡಿ. ನಾನೇ ಆ ಸಂವಾದ, ವಿದ್ಯಾರ್ಥಿಗಳ ಪ್ರತಿಭೆ ಹೇಗೆ ಅವರಿಗೆ ಒಂದು ಉಪನ್ಯಾಸವನ್ನು, ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತೀನಿ ಅಂತ ಅವರೇ ಹೇಳಿರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಷಯ. ದಯಮಾಡಿ ನಾನು ಜಾಸ್ತಿ ಇಲ್ಲಿ ಇದನ್ನು ವೇದಿಕೆ ಕಾರ್ಯಕ್ರಮವನ್ನು ನಡೆಸೋದಿಲ್ಲ. ನಿಮ್ಮ ತಾಳ್ಮೆಯನ್ನು ಸಹ ನಾನು ಪರೀಕ್ಷೆ ಮಾಡೋದಿಲ್ಲ. ಈಗ ನಮ್ಮ ಸಂಸ್ಥೆ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಗಣ್ಯರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ವಾಡಿಕೆ. ಆ ಗೌರವ ಸಮರ್ಪಣೆಯನ್ನು ಈಗ ಮಾಡಬೇಕು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಭಕ್ತವತ್ಸಲ ಸರ್ ಅವರು
ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ಯಾಲಕ್ಕಿಗೌಡರನ್ನು ಸನ್ಮಾನಿಸಿ ಅವರಿಗೆ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ತಡವಾಗಿ ಆಗಮಿಸಿದಂತಹ ನಮ್ಮ ಸಾಯಿ ಕೃಷ್ಣರವರು, ನಿಮ್ಮ ಸಾಯಿ ಕೃಷ್ಣರವರು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಈ ಏನು ಚಲನಚಿತ್ರ ರಂಗಕ್ಕೆ ವಿಲನ್ ಚಿತ್ರ ಇರ್ಬೋದು, ಜೋಗಿ ಚಿತ್ರ ಇರ್ಬೋದು, ಒಳ್ಳೆಯ ಸಂಭಾಷಣೆಕಾರರಾಗಿ ಬಹುಶಃ ಅಲ್ಲಿ ಆ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರು ಇಲ್ಲಿ ಆಗಮಿಸಿದ್ದಾರೆ, ವೇದಿಕೆಯನ್ನು ಕೊಟ್ಟಿದ್ದೀವಿ. ಅವರು ಒಂದು 2 ಮಾತುಗಳನ್ನ ಆಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನಮಗೆ ಏನು ಅಂತಂದರೆ ಕ್ಯಾಮ್ರಾ ಮುಂದೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ಈ ಮೈಕ್ ಕೊಟ್ಟರೆ ಮೈ ಕೈಯೇ ಶೇಕ್ ಆಗ್ತಾ ಇರ್ತದೆ, ಏನು ಮಾತಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಆದರೂ 1-2 ಮಾತು ಹೇಳ್ತೀನಿ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಎಲ್ಲರೂ. ಅದೇ ಥರ ನಮ್ಮ ಲೋಕಕ್ಕೆ ತಂದವರು ತಂದೆ ತಾಯಿಗಳು, ನಮ್ಮ ಲೋಕ ಜ್ಞಾನನ ಬೆಳೆಸೋರು ಗುರುಗಳು. ಈ ಥರ ಗುರು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅವರದೇ ಆದಂಥ, ನಮ್ಮ ಈಗ ತಾನೇ ಹೇಳಿದ್ರು ನಮ್ಮ ಯಾಲಕ್ಕಿಗೌಡರು, ಪ್ರತಿಯೊಬ್ಬರು ಕೂಡ ಅವರದೇ ಆದಂಥ ಕ್ಷೇತ್ರದಲ್ಲಿ ಅವರವರು ಹೆಸರು ಮಾಡಬೇಕು, ಕಷ್ಟಪಡಬೇಕು, ಗುರಿ ಸಾಧಿಸಬೇಕು, ಗುರಿ ಮುಟ್ಟಬೇಕು ಅಂತಂತ. ಈಗ ಈಗ ನಡೀತಾ ಇರೋದು ಏನು ಅಂತಂದರೆ, ಎಲ್ಲರೂ ಕೂಡ ಪ್ರತಿ ಸ್ಕೂಲಲ್ಲೂ ಕೂಡ ನೀನೇನಾಗ್ತೀನಿ ಅಂದರೆ ಡಾಕ್ಟ್ರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ ಅದಾಗ್ತೀನಿ ಅಂತಾರೆ. ಆದರೆ ಒಬ್ಬ ಕೂಡ ರೈತ ಆಗ್ತೀನಿ ಅಂತ ಹೇಳಿಲ್ಲ. ಅಂದರೆ ರೈತನ ಕೆಲಸದ ಜೊತೆ ಎಜುಕೇಷನ್ನು ಮಾಡ್ಕೊಂಡ್ರೆ, ಅಂದರೆ ವಿದ್ಯಾರ್ಥಿ ರೈತ ನಮಗೆಲ್ಲ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಮಗೆ ಫಸ್ಟು ನಮ್ಮ ಉಸಿರು ಗಟ್ಟಿಯಾಗಿದ್ದರೆ ತಾನೇ ಅನ್ನ ನೀಡೋ ರೈತನಾದರೆ ಆಗ ಎಲ್ಲನೂ ಕೂಡ ಒಂದು ದೇಶನೇ ಉದ್ಧಾರ ಆದಂಗೆ ಅಂತ ನನಗೆ ಅನ್ನಿಸ್ತದೆ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ, ಪೇಪರ್ ಮೇಲೆ ಕುಂತ್ಕೊಂಡು ಎಷ್ಟು ಬೇಕಾದರೂ ಬರಿತೀನಿ, ದಯವಿಟ್ಟು ಕ್ಷಮಿಸಿ. ನನ್ನ ಗೆಳೆಯರು ಜೋಗಿ ಪೊಟ್ರೆ ನಾಗರಾಜ್ ಅವರು ಮಾತಾಡ್ತಾರೆ. ನಿಮಗೆಲ್ಲ ಇದೆ ನನ್ನ ಈ ವೇದಿಕೆಗೆ ಕರೆಸಿದಂಥ ಸಪ್ತಗಿರಿ ಈ ಶಾಲೆಯವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅಷ್ಟೇ, ಎಲ್ರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ 1-2 ಕಿವಿ ಮಾತುಗಳನ್ನು ಹೇಳಿದಂಥ, ಅದರಲ್ಲೂ ರೈತರ ಬಗ್ಗೆ 1-2 ಮಾತುಗಳನ್ನು ಆಡಿದಂತಹ ನಮ್ಮ ಸಾಯಿ ಕೃಷ್ಣ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಕೆ ಶಿವಲಿಂಗಯ್ಯನವರಿಗೆ ಒಂದು ಗೌರವ ಸಮರ್ಪಣೆ ದಯಮಾಡಿ ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಈಗ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ರೇವಣ್ಣ ಸಿದ್ದಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ದಯಮಾಡಿ ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ.
ಈ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡಿಕೊಂಡು ಶಿಕ್ಷಣ ಪ್ರೇಮಿಯಾಗಿ ಈ ಸಂಸ್ಥೆಯೊಡನೆ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ನಮ್ಮ ಡಾಕ್ಟರ್ ಸಿದ್ದರಾಜು ಅವರು ನಮ್ಮ ಈ ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಚಲನಚಿತ್ರ ಸಂಭಾಷಣೆಗಾರರಾದಂತಹ ನಮ್ಮ ಸಾಯಿ ಕೃಷ್ಣರವರು ದಯಮಾಡಿ ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಶಿಕ್ಷಣ ಸಂಸ್ಥೆಯ ಒಡನಾಟವನ್ನು ಇಟ್ಟುಕೊಂಡು ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ತಿಮ್ಮಪ್ಪ ಸರ್ ಅವರು ಅದನ್ನು ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತೇಳಿ ಕೊಳ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬರಬೇಕು. ಸರ್ ತಿಮ್ಮಪ್ಪ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಜೋಗಿ ಚಿತ್ರದ ಹೆಸರಾಂತ ವಿಲನ್ ಆಗಿರ್ತಕ್ಕಂಥ ಪಟ್ರೆ ನಾಗರಾಜ್ ಅವರು ಸಹ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಸಂಸ್ಥೆಯಿಂದ ಪಡಿಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಆ ದೇವರು ಒಬ್ಬನೇ ಕಲೆಗಾರ, ಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳೊಡನೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ಶಂಕರೇಗೌಡರು, KT ಶಂಕರೇಗೌಡರು ದಯಮಾಡಿ ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಪೋಷಕರು ನಿರೀಕ್ಷೆಯಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕಾಗಿರುವುದರಿಂದ ಸಮಯವೂ ಸಹ ಭಾಳಷ್ಟು ವಿಳಂಬ ಆಗಿರೋದ್ರಿಂದ ದಯಮಾಡಿ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ